ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರುತಿ ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಈ ಲಾಗ್ ಬಂದುಬಿಟ್ಟು ಬುಧವಾರ ಸಂಜೆ ಲಾಗ್ ಮತ್ತು ಗುರುವಾರ ಬೆಳಗ್ಗೆ ಲಾಗ್ ಡೇ ತನ ಇರುತ್ತೆ. ಫ್ರೆಂಡ್ಸ್, ಇಲ್ಲಿ ನಾನು ಬುಧವಾರ ಸಂಜೆ ಶಾವಿಗೆ ಪಾಯಸ ರೆಸಿಪಿನ ಶೇರ್ ಮಾಡ್ತಾಯಿದ್ದೆ. ಫ್ರೆಂಡ್ಸ್, ಏನಪ್ಪ ಅಂತಂದರೆ ಇಲ್ಲಿ ನಾನು ಶಾವಿಗೆ, ಸಕ್ಕರೆ, ಗೋಡಂಬಿ ಮತ್ತು ದ್ರಾಕ್ಷಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ 2 ಏಲಕ್ಕಿನ ತೊಗೊಂಡಿದ್ದೀನಿ. ಇನ್ನೂ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗ್ತೀರಾ, ಅನ್ಸಬ್ಸ್ಕ್ರೈಬ್ ಆಗ್ತೀರಾ, ಪ್ಲೀಸ್ ಹಾಗೆ ಮಾಡಬೇಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಅಂತ ಹೇಳಬಹುದು. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ಕಾದ ನಂತರ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಫ್ರೆಂಡ್ಸ್. ಒಂದು 10 ರುಪೀಸ್ ತುಪ್ಪ ಸಿಕ್ಕಿತ್ತು. ನಾನು ಅದನ್ನೇ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ತುಪ್ಪ ಕಾದ ನಂತರ ಅದೇನು ತೊಗೊಂಡಿದ್ವಲ್ಲ ಫ್ರೆಂಡ್ಸ್, ಬಾದಾಮಿ ಇಲ್ಲ, ಗೋಡಂಬಿ ಮತ್ತು ದ್ರಾಕ್ಷಿನ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಫುಲ್ ಹೊತ್ತಿಸ್ಬಾರ್ದು ಫ್ರೆಂಡ್ಸ್, ಸ್ವಲ್ಪ ಕಲರ್ ಟರ್ನ್ ಆಗೋರಿಗೆ ಇಷ್ಟೇ ಫ್ರೈ ಮಾಡಬೇಕು ಫ್ರೆಂಡ್ಸ್. ಶಾವಿಗೆ ಪಾಯಸಕ್ಕೆ ನಾವು ಫುಲ್ ಬ್ಲ್ಯಾಕ್ ಮಾಡಿದ್ರೆ ಶಾವಿಗೆ ಪಾಯಸ ಟೇಸ್ಟು ಬರಲ್ಲ, ಸ್ವಲ್ಪ ಕಹಿ ಹತ್ತುತ್ತೆ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ 1 ನಿಮಿಷ ಅಥವಾ 2 ನಿಮಿಷ ಹುರ್ಕೊಂಡ್ಬಿಡ್ಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ಸಾಕು. ನನಗೆ ಕಲರ್ ಚೇಂಜ್ ಆಗಿದೆ. ಇದು ನನ್ನ ಪ್ಲೇಟಿಗೆ ತೆಗೆದು ಇವಾಗ ಇದು ಸ್ವಲ್ಪ ಏನಂತಾರೆ ಫ್ರೆಂಡ್ಸ್, ಲಾಗ್ ಸ್ವಲ್ಪ ವಿಡಿಯೋ ಲೆಂತಿ ಆಗ್ಬೋದು. ಸೊ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಮತ್ತು ಅದೇ ಪಾತ್ರೆನ ಇಟ್ಕೊಂಡು ನಾನು ಇವಾಗ ಸ್ವಲ್ಪ ಹಾಲಿದ್ದು ಫ್ರೆಂಡ್ಸ್, ಅದಕ್ಕಿಂತ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಹಾಲನ್ನ ಹಾಕ್ತಾಯಿದ್ದೀನಿ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ 2 ಜನಕ್ಕೆ ಆಗಷ್ಟು ನಾನು ಮಾಡಾತೀನಿ. ನನ್ನ ಮಗ ಏನು ಸ್ವಲ್ಪ ತಿಂತಾನೆ. ಸೊ ಹಾಗಾಗಿ ಇವಾಗ ಹಾಲನ್ನ ಹಾಕಿ ಹಾಲನ್ನ ಚೆನ್ನಾಗಿ ಒಂದು ಸತ ಮಿಕ್ಸ್ ಮಾಡಿ ಅದನ್ನು ಕಾಯಕ್ಕೆ ಬಿಡಬೇಕು ಫ್ರೆಂಡ್ಸ್. ಇವಾಗ ನೋಡ್ತಾ ಇರ್ಬೋದು, ಹಾಲು ಸ್ವಲ್ಪ ಬೆಚ್ಚಗಾದ ತಕ್ಷಣ ನಾನು ಒಡಿತಾವೋ ಇಲ್ಲ ಅಂತ ಟೆಸ್ಟ್ ಮಾಡಿ ಆಮೇಲೆ ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಇಲ್ಲಿ 1/2 ಲೀಟ್ರ್ಗಿಂತ ಸ್ವಲ್ಪ ಕಡಿಮೆ ಹಾಲು ತೊಗೊಂಡಿದ್ದೀನಿ. ಹಾಗಾಗಿ 1 ಕಪ್ ಸಕ್ಕರೆನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಅಷ್ಟು ಸಾಕು. ನಮಗೆ ಭಾಳ ಸ್ವೀಟ್ ಮಾಡಬಾರ್ದು ಫ್ರೆಂಡ್ಸ್. ಶಾವಿಗೆ ಪಾಯಸ ಲೈಟ್ ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ ನಾನು ಸಕ್ಕರೆ ಒಂದು ಕುದಿಯೋವರೆಗೆ ಬಿಟ್ಟು ಹಾಲು ಸಕ್ಕರೆ ಕುದ್ದ ಮೇಲೆ ಶಾವಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಶಾವಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಶಾವಿಗೆ ನಾನು ಹುರಿದಿಲ್ಲ ಫ್ರೆಂಡ್ಸ್, ಯಾಕಂದರೆ ರೆಡಿಮೇಡ್ ಶಾವಿಗೆ ಹುರಿದಿದ್ದು ಸಿಕ್ಕಿದ್ದು, ಹಾಗಾಗಿ ಅವನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನೀವು, ಏಲಕ್ಕಿನ ಹಾಕ್ತಾಯಿದ್ದೀನಿ. ಏಲಕ್ಕಿ ಆಪ್ಷನಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು, ಬೇಕಂತಲೇ ಏನಿಲ್ಲ. ಇವಾಗ ಮಾಡೋರು ಹಾಲು ಸಕ್ಕರೆ ಶಾವಿಗೆ ಇದ್ದರೂ ಸಾಕು ಫ್ರೆಂಡ್ಸ್, ಶಾವಿಗೆ ಪಾಯಸ ರೆಡಿ ಆಗುತ್ತೆ. ಡ್ರೈ ಫ್ರೂಟ್ಸ್ ಬೇಕು, ಏಲಕ್ಕಿ ಬೇಕಂತ ಏನಿಲ್ಲ, ಅವ್ರವ್ರ ಮೇಲೆ ಡಿಪೆಂಡ್. ಇತ್ತಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡಬಹುದು. ಇಲ್ಲಿ ನಾನು ಮನೆಯಲ್ಲಿ ಏನಿತ್ತು ಅದನ್ನೇ ಯೂಸ್ ಮಾಡಿಕೊಂಡು ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡ್ತಾ ಇರ್ಬೋದು, ಶಾವಿಗೆ ಕೂಡ ಕುದ್ದಿದ್ದು. ಇವಾಗ ನಾನು ಡ್ರೈ ಫ್ರೂಟ್ಸ್ನ ಹಾಕಿ ಒಂದು ಮಿಕ್ಸ್ ಕೊಟ್ಟೆ ಅಂದರೆ ಅದು ಕುದೀತಂದ್ರೆ ಶಾವಿಗೆ ಪಾಯಸ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ಒಂದು ಮಿಕ್ಸ್ ಕೊಟ್ಟಿದ್ದೀನಿ. ಸೊ ಇವಾಗ ಶಾವಿಗೆ ಪಾಯಸ ರೆಡಿ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಾನು ಗ್ಯಾಸ್ನ ಸ್ಲೋ ಇಟ್ಟಿದ್ದೀನಿ, ಹಾಗಾಗಿ ಸ್ಲೋ ಕುದೀತಾ ಇದೆ. ಇವಾಗ ಪರ್ಫೆಕ್ಟಾಗಿ ಶಾವಿಗೆ ಪಾಯಸ ರೆಡಿ ಆಯಿತು. ಸ್ವಲ್ಪ 1 ನಿಮಿಷ ಮುಚ್ಚಿಟ್ರು ಗಟ್ಟಿ ಆಗುತ್ತೆ ಫ್ರೆಂಡ್ಸ್. ಇವಾಗ ಇದು ಈ ಥರ ಶಾವಿಗೆ ಪಾಯಸ ಇತ್ತು. ಹಾಗೆ ಚಪಾತಿ ಮತ್ತು ಕಡಲೆ ಪಲ್ಯನ ನೈಟ್ ಊಟಕ್ಕೆ ಶಾವಿಗೆ ಪಾಯಸ ಇತ್ತು. ಇದು ಬೆಳಗ್ಗೆ ಬಂದು ಫ್ರೆಂಡ್ಸ್ ಚಾಲಿಂತ್ರ ನಾನು ಸ್ಟಾರ್ಟ್ ಮಾಡಿದ್ದೆ. ಎಲ್ರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ಫಸ್ಟಿಗೆ 1 ಕಪ್ ಚಾಲಿಂತ್ರ ನನ್ನದು ಡೇ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಚಹಾ ಮತ್ತು ಬಿಸ್ಕಿಟ್ ತಿಂದು ಇಲ್ಲಿ ಚಪಾತಿ ಕೂಡ ರೆಡಿ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಚಪಾತಿ ಕೂಡ ರೆಡಿ ಆಗ್ತಾಯಿತ್ತು. ಹಾಗೆಯೇ ಪಲ್ಯಕ್ಕೆ ಸ್ವಲ್ಪ ಕೆಂಪು ಬೇಳೆನ ನೆನೆ ಹಾಕಿದ್ದೆ ಫ್ರೆಂಡ್ಸ್. ಇದ್ರ ಪಲ್ಯ ಶೇರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೇನಿಲ್ಲ ಫ್ರೆಂಡ್ಸ್, 1 ಈರುಳ್ಳಿ, ಟೊಮೆಟೊ, ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿಟ್ಟಿದ್ದೀನಿ. ಇವಾಗ ಒಂದು ಪಾತ್ರೆ ಇಟ್ಟು ಪಾತ್ರೆ ಕಾದ ನಂತರ ಎಣ್ಣೆ ಹಾಕಬೇಕು ಫ್ರೆಂಡ್ಸ್. ಒಂದು
4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಜೀರಿಗೆ ಹಾಕಿದ್ದೀನಿ ಫ್ರೆಂಡ್ಸ್. ಗ್ಯಾಸ್ ಚಪಾತಿನೇ ಈಗ ಜಸ್ಟ್ ಮಾಡೀನಿ, ಹಾಗಾಗಿ ಸ್ವಲ್ಪ ಕೆಳಗಿರೋದ್ರಿಂದ ಹಿಟ್ಟು ಸ್ವಲ್ಪ ಎಣ್ಣೆ ಗಲೀಜಾಗ್ತದೆ ಫ್ರೆಂಡ್ಸ್. ಯಾರು ಏನು ಅಂದ್ಕೋಬೇಡಿ, ನಾನು ಆಮೇಲೆ ಕ್ಲೀನ್ ಮಾಡ್ತೀನಿ. ಇವಾಗ ಈರುಳ್ಳಿ ಹಾಕಿ ಈರುಳ್ಳಿ ಫ್ರೈ ಆದ ತಕ್ಷಣ ಹಸಿರು ಮೆಣ್ಸಿನ್ಕಾಯಿನ ಹಾಕಬೇಕು ಫ್ರೆಂಡ್ಸ್. ಹಸಿರು ಮೆಣ್ಸಿನ್ಕಾಯಿ ಫ್ರೈ ಆದ ತಕ್ಷಣ ಸ್ವಲ್ಪ ನಾನು ಅರಿಶಿನ ಪುಡಿ ಮತ್ತು ಗರಂ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮಲ್ಲಿ ಗರಂ ಮಸಾಲೆ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಈ ಪಲ್ಯ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು, ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಇವಾಗ ಟೊಮೆಟೋನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಟೊಮೆಟೊ ಚೆನ್ನಾಗಿ ಮೆತ್ತಗಾಗಬೇಕು, ಅಲ್ಲಿವರೆಗೆ ಅದನ್ನು ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ಫ್ರೆಂಡ್ಸ್. ಉಪ್ಪನ್ನ ಹಾಕಿ 1 ನಿಮಿಷ ಮಿಕ್ಸ್ ಮಾಡಿ ಆಮೇಲೆ ಅದೇನು ಬೇಳೆನ ತೊಳ್ಕೊಂಡು ಫ್ರೆಂಡ್ಸ್ ಆ ಬೇಳೆನ ಆ್ಯಡ್ ಮಾಡ್ಕೋಬೇಕು. ಸೊ ಇವಾಗ ಇದಕ್ಕೊಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ನಾನಿದು ನೆನೆ ಹಾಕಿರೋದ್ರಿಂದ ಸಿಕ್ಕಾಪಟ್ಟೆ ನೀರನ್ನ ಹಾಕಬಾರ್ದು. ಒಂದು ಸ್ವಲ್ಪ ನೀರನ್ನ ಹಾಕಿ ಇದನ್ನು ಬೇಯಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ಇದು ಬೇಯುವಷ್ಟರಲ್ಲಿ ನಾನು ಪಾತ್ರೆ ಇದ್ದು ಫ್ರೆಂಡ್ಸ್, ಪಾತ್ರೆ ಕೂಡ ತೊಳ್ಕೊಂಬರ್ತೀನಿ. ಅದನ್ನೇನು ತೋರ್ಸೋಕೆ ಹೋಗಿಲ್ಲ, ಆಲ್ರೆಡಿ ಇದೆ ವಿಡಿಯೋ ದೊಡ್ಡದಾಗಿದೆ. ಸೊ ಹಾಗಾಗಿ ಇದನ್ನು ಮುಚ್ಚಿ ಕುದಿಯಕ್ಕೆ ಬಿಟ್ಟು ನಾನು ಮಿಕ್ಕಿದ ಕೆಲಸನ ಮಾಡ್ಕೊಳಕ್ಕೆ ಹೋಗ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಇದು ಕೂಡ ಕುದೀತಾ ಇದೆ. ಈ ನನ್ನ ಬ್ರೇಕ್ಫಾಸ್ಟ್ ಇದು ಕಡಲೆ ಪಲ್ಯ ಇತ್ತು ಫ್ರೆಂಡ್ಸ್, ಮತ್ತು ಚೆನ್ನಾಗಿ ಬೇಳೆ ಪಲ್ಯ, ಉಪ್ಪಿನಕಾಯಿ, ಚಪಾತಿ, ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆ, ಬಾಯ್, ಟೇಕ್ ಕೇರ್.